ಅವರು ಓದದೇ ಇದ್ದಿದ್ರೆ, ಶಿಕ್ಷಣ ಪಡ್ಕೊಳ್ಳದೆ ಇದ್ದಿದ್ರೆ ಅವರು ಮುಖ್ಯಮಂತ್ರಿಗಳ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇತ್ತಾ? ಇಲ್ಲ. ಇದರಿಂದ ಏನು ಅರ್ಥ ಆಗತ್ತೆ ಅಂತಂದ್ರೆ, ನಮ್ಮ ಸಮುದಾಯಗಳು ತಳ ಸಮುದಾಯ ಅಂತ ನಾವು ಕರೆಸ್ಕೊಂಡಿದೀವಿ, ಹಿಂದುಳಿದಂತಹ ಸಮುದಾಯ ಅಂತ ಕರೆಸ್ಕೊಂಡಿದೀವಿ, ಧ್ವನಿ ಇಲ್ಲದಂತಹ ಸಮುದಾಯಗಳು ಅಂತ ಕರೆಸ್ಕೊಂಡಿದೀವಿ. ಯಾಕೆ ಧ್ವನಿ ಇಲ್ಲ? ಯಾಕೆ ನಾವೆಲ್ಲ ಹಿಂದುಳಿದಂತವ್ರು? ಯಾಕೆ ನಮ್ಗೆ ಬದುಕ್ಲಿಕ್ಕೆ ಹಕ್ಕಿಲ್ವಾ? ನಾವು ಇನ್ನೊಬ್ರಂಗೆ ಕೆಲಸ ಮಾಡ್ತೀವಿ, ಕಾಯಕ ಮಾಡ್ತಾ ಇದೀವಿ, ಯಾರ್ದು ತಲೆ ಹೊಡೆಯೋದಿಲ್ಲ ನಾವು, ಅಲ್ವಾ? ಇನ್ನೊಬ್ರು ಬಟ್ಟೆಗಳನ್ನ ಮಡಿ ಮಾಡುವಂತ ಕಾಯಕವನ್ನ ಮಾಡ್ತೀವಿ. ಅತ್ಯಂತ ಶ್ರೇಷ್ಠವಾಗಿರುವಂತ ಕಾಯಕ ಅದು. ಅಲ್ರಿ, ನಾವು ನೀವೆಲ್ಲ ಇಡೀ ಸಮಾಜವನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದೀವಿ. ಅತ್ಯಂತ ಶ್ರೇಷ್ಠವಾಗಿರುವಂತ ಕೆಲಸ. ನೀವೆಲ್ಲ ಎದೆ ತಟ್ಕೊಂಡು ಹೇಳ್ಬೇಕು, ಹೆಮ್ಮೆಯಿಂದ ಹೇಳ್ಬೇಕು. ನಾವೆಲ್ಲ ಸುಳ್ಳು ಹೇಳೋದಿಲ್ಲ, ಕಳ್ತನ ಮಾಡೋದಿಲ್ಲ, ದರೋಡೆ ಮಾಡೋದಿಲ್ಲ, ಇನ್ನೊಬ್ರು ತಲೆ ಹೊಡೆದು ಸಂಪಾದನೆ ಮಾಡ್ತಾ ಇಲ್ಲ. ಕಷ್ಟಪಟ್ಟು ದುಡಿದು ನಮ್ಮ ಶ್ರಮದಲ್ಲಿ ಬದುಕ್ತಿರುವಂತ ಸಮುದಾಯ ಯಾವ್ದಾದ್ರು ಇದ್ರೆ ಅದು ಮಡಿವಾಳ ಸಮಾಜ ಅಂತಕ್ಕಂಥದ್ದನ್ನು ಬಹಳ ಅಭಿಮಾನದಿಂದ ಹೇಳಿದೆ. ನಮ್ಮ ರಟ್ಟೆ ನಂಬಿದೀವ್ರಿ ನಾವು. ಯಾರನ್ನು ನಂಬಕ್ ಹೋಗಿಲ್ಲ ನಾವು. ಶ್ರೀಮಂತರನ್ನ ಯಾರನ್ನೂ ನಂಬಕ್ ಹೋಗಿಲ್ಲ, ಹಣವಂತರು ಆಸ್ತಿವಂತರನ್ನ ಯಾರನ್ನು ಕೂಡ ನಂಬಕ್ ಹೋಗಿಲ್ಲ. ನಾವು ನಂಬಿರೋದು ಯಾವ್ದನ್ನ? ನಮ್ಮ ರಟ್ಟೆ, ನಮ್ಮ ಶಕ್ತಿನ. ಇಂಥ ಸಮುದಾಯಗಳು ನಾವು ಮುಂದೆ ಬರ್ಬೇಕು. ಹಿಂದುಳಿದಿರುವಂತ ಏನ ಪಟ್ಟ ಇದೆಯಲ್ಲ, ಧ್ವನಿ ಇಲ್ಲ ಅನ್ನುವಂತ ಶಬ್ದ ಇದೆಯಲ್ಲ, ಇದನ್ನ ತೆಗಿಬೇಕು. ಇದನ್ನ ತೆಗಿಬೇಕು ಅಂದ್ರೆ ಬಹಳ ಪರಿಶ್ರಮ ಹಾಕಬೇಕು. ಸುಮ್ನೆ ಹೋಗೋದಿಲ್ಲ ಅದು, ಸುಮ್ನೆ ಹೋಗೋದಿಲ್ಲ. ಹೆಂಗೆ ಅಂತಂದ್ರೆ ಹಂತವಾಗಿ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸ್ಬೇಕು. ನಮ್ಮ ಮಕ್ಕಳನ್ನ ಪ್ರಜ್ಞಾವಂತರು ಮಾಡಿದ್ರೆ, ನಮ್ಮ ಮಕ್ಕಳನ್ನ ಶಿಕ್ಷಣವಂತರು ಮಾಡಿದ್ರೆ ಈ ಪಿಡುಗುಗಳು ಹೋಗ್ಲಿಕ್ಕೆ ಸಾಧ್ಯ ಇದೆ. ನಮಗ್ ಬಂದಿರುವಂತ ಪಿಡುಗುಗಳು ಏನಿದಾವಲ್ಲ, ಹಿಂದುಳಿದವರು ಅನ್ನುವಂತ ಜಾಗದಲ್ಲಿ ಇಲ್ಲಪ್ಪ, ಮಡಿವಾಳರು ಮುಂದೆ ಬರೀತಾ ಇದ್ದಾರೆ. ಧ್ವನಿ ಇಲ್ಲ ಅನ್ನುವಂತ ಶಬ್ದ ಏನಿದೆಯಲ್ಲ, ಆ ಧ್ವನಿ ಇಲ್ಲದಂತ ಸಮುದಾಯ ಅಂತ ಅನ್ನುವಂತ ಶಬ್ದದಲ್ಲಿ ಇಲ್ಲಪ್ಪ, ಇವ್ರಿಗೆ ಧ್ವನಿ ಬರ್ತಾ ಇದೆ, ಶಕ್ತಿ ಬರ್ತಾ ಇದೆ, ವಾಯ್ಸ್ ಬರ್ತಾ ಇದೆ ಅಂತ ಹೇಳ್ತಾರೆ, ಅಲ್ವಾ? ಇವೆಲ್ಲದಕ್ಕೂ ಕೂಡ ಶಿಕ್ಷಣ ಇದು ಬಹಳ ಅತ್ಯಮೂಲ್ಯ ಅಂತಂದ್ರೆ ಶಿಕ್ಷಣ. ಹಾಗಾಗಿ ಬಹುಶಃ ಅದಕ್ಕೆ ತಾಜಾ ಉದಾಹರಣೆ ಯಾರು ಅಂತಂದ್ರೆ, ಅದಕ್ಕೆ ತಾಜಾ ಉದಾಹರಣೆ ನಿಮ್ಮ ಮಡಿವಾಳ ಮಾಚಿದೇವರು ಅಂತ. ಬಹುಶಃ ಅವರು ಅನಕ್ಷರಸ್ಥರಾಗಿದ್ರೆ ನೀವು ಪೂಜೆ ಮಾಡ್ತಾ ಇದ್ರ? ಆ ಮಡಿವಾಳ ಮಾಚಿದೇವರು ಅಗರ್ಭ ಶ್ರೀಮಂತರಾಗಿದ್ರೆ ನೀವು ಪೂಜೆ ಮಾಡ್ತಿದ್ರ? ಮಂದಿರ ಕಟ್ತಾ ಇದ್ರೆ, ಮೆರವಣಿಗೆ ಮಾಡ್ಕೊಂತ ಇದ್ರ? ಇಲ್ಲ. ಇವತ್ತು ಮಡಿವಾಳ ಅನ್ನುವಂತ ಶಬ್ದ, ಒಂದು ಕುಲ ಇವತ್ತು ಹುಟ್ಟಬೇಕು ಅನ್ನೋ ಕಾರಣ, ಹುಟ್ಟಿದ್ರೆ ಅದು ಮಡಿವಾಳ ಮಾಚಿದೇವರಿಂದ ಅನ್ನುವಂಥದ್ದನ್ನ ಬಹಳ ಅಭಿಮಾನ ಪೂರ್ವಕವಾಗಿ ಹೇಳ್ಬೇಕು. ಆ ಕುಲದಲ್ಲಿ ನಾವೆಲ್ಲ ಬಂದಂತವ್ರು ಅಲ್ವಾ? ಆ ಕುಲವನ್ನ ಮುಂದುವರ್ಸ್ಕೊಂಡು ಬಂದಂತವ್ರು. ನಮ್ಮ ಸಾಂಸ್ಕೃತಿಕ ನಾಯಕ ಮಡಿವಾಳ ಮಾಚಿದೇವರು, ನಮ್ಮ ಧರ್ಮಗುರು ಮಡಿವಾಳ ಮಾಚಿದೇವರು, ನಮ್ಮ ಕುಲದ ದೈವ ಮಡಿವಾಳ ಮಾಚಿದೇವರು, ನಮ್ಮ ಕುಲಕ್ಕೆ ತಿಲಕನು ಕೂಡ ಮಡಿವಾಳ ಮಾಚಿದೇವರು. ಆ ಕಾರಣಕ್ಕೆ ನಾವೆಲ್ಲ ಕುಲದ ಏನು ಮುಂದುವರೆದ ಭಾಗ ನಾವೆಲ್ಲ. ಆ ಕುಲವನ್ನು ನಡೆಸುವಂತವ್ರು, ದುಡಿಯುವಂತವ್ರು, ಶ್ರಮಿಸುವಂತವ್ರು. ಬಹುಶಃ ಮಡಿವಾಳ ಮಾಚಿದೇವರ ಆದರ್ಶ ನಮಗೂ ನಿಮ್ಗೆಲ್ಲರೂ ಕೂಡ ಆದರ್ಶ ಆಗಬೇಕು. ಅವ್ರು ಹೇಗ್ ಬದುಕಿದ್ರು? ಶ್ರೀಮಂತರಾಗಿ ಬದುಕಲಿಲ್ಲ, ಹಣವಂತರು ಜಮೀನ್ದಾರಾಗಿ ಬದುಕಲಿಲ್ಲ. ಪ್ರತಿನಿತ್ಯದಲ್ಲೂ ಕೂಡ ಅವರ ಜೀವನದ ಗಳಿಗೆ ನಾವೆಲ್ಲ ದೀಪ ಹಚ್ಚಿದ್ವಿ. ಉದಾಹರಣೆ ನಿಮಗೆ, ದೀಪ ಹಚ್ಚಬೇಕಾದ್ರೆ ಏನಾಯ್ತು? ದೀಪ ಉರಿತು ಅಲ್ವಾ? ಬೆಳಕಾಯ್ತು, ಬೆಳಕು ಬರ್ತಾ ಇತ್ತು. ಮಡಿವಾಳ ಮಾಚಿದೇವರು ಕೂಡ ನನಗೋಸ್ಕರವಾಗಿ ಬದುಕಬೇಕು ಅನ್ನುವಂತ ಹಿತಾಸಕ್ತಿಯಿಂದ ಇರಲಿಲ್ಲ. ಪರೋಪಕಾರ, ಪರರಿಗೋಸ್ಕರವಾಗಿ ಬದುಕಬೇಕು ಅನ್ನುವಂತಹ ಹಿತಾಸಕ್ತಿ ಇದ್ದಿದ್ದಕ್ಕೆ ಅವರು ಮಹಾತ್ಮರಾದರು ಅಂತಕ್ಕಂಥದನ್ನ ಬಹಳ ಅಭಿಮಾನ ಪೂರ್ವಕವಾಗಿ ಹೇಳ್ಬೇಕು. ನಮ್ಮೆಲ್ಲರಿಗೂ ಕೂಡ ಜ್ಯೋತಿ ಅದು. ತನ್ನನ್ನ ತಾನು ಸುಟ್ಕೊಂಡು ಇಡೀ ಜಗತ್ತಿಗೆ ಶಿಕ್ಷಣದ ಬೆಳಕನ್ನು ನೀಡಿದಂತಹ ಎಲ್ಲ ಶರಣರ ಜೊತೆಯಲ್ಲಿ ಏಕೈಕ ಶಕ್ತಿಶಾಲಿ ವೀರಗಣಾಚಾರಿ
ಆ ಎಲ್ಲ ವಚನಗಳನ್ನ ಸಂರಕ್ಷಣೆ ಮಾಡಿದಂತ ಕೀರ್ತಿ ನಾವು ನೀವೆಲ್ಲ ಇಲ್ಲಿ ಕುತ್ಕೊಳ್ಳೋಷ್ಟು ಶಕ್ತಿ ಕೊಟ್ಟಿರುವಂತ ಕೀರ್ತಿ ಅದು ಮಡಿವಾಳ ಮಹಾಚಿದೇವರಿಗೆ ಸಲ್ಲಬೇಕು ಅಂತಕ್ಕಂಥದ್ದನ್ನ ಬಹಳ ಅಭಿಮಾನ ಪೂರ್ವಕವಾಗಿ ಹೇಳಬೇಕು. ಬಹುಶಃ ಮಡಿವಾಳ ಮಹಾಚಿದೇವರು ಆಗಿನ ದಿನಮಾನದಲ್ಲಿ ಇರದೇ ಹೋಗಿದ್ರೆ, ವಚನ ಸಾಹಿತ್ಯವನ್ನ ಸಂರಕ್ಷಣೆ ಮಾಡದೆ ಹೋಗಿದ್ರೆ ಯಾವ ಶರಣರ ವಚನಗಳು ಸಿಗ್ತಾ ಇರ್ಲಿಲ್ಲ. ಜಗತ್ತಿಗೆ ಬಸವಣ್ಣವ್ರು ಯಾರು ಗೊತ್ತಾಗ್ತಿರ್ಲಿಲ್ಲ, ಯಾವ ಶರಣರು ಕೂಡ ಗೊತ್ತಾಗ್ತಿರ್ಲಿಲ್ಲ. ಬಸವಣ್ಣನವರ ಏನು ಕಾಯ ವಾಚ ಮನಸ ಅವರ ಭಕ್ತಿಯನ್ನ, ಅವರ ಶ್ರದ್ಧೆಯನ್ನ, ಅವರ ನಿಷ್ಠೆಯನ್ನ ವಚನ ಸಾಹಿತ್ಯವನ್ನ ಉಳಿಸುವಂತದ್ರಲ್ಲಿ ತೋರಿಸಿದ್ರು. ಈ ಇಡೀ ಜಗತ್ತಿಗೆ ವಚನ ಸಾಹಿತ್ಯ ಇವತ್ತು ಕೊಟ್ಟಂತ ಕೀರ್ತಿ ಮಡಿವಾಳ ಮಹಾಚಿದೇವರು. ನಾವೆಲ್ಲ ಶಿಕ್ಷಣವಂತರಾದ್ವಿ ಅಂತ. ಆ ವಚನ ಸಾಹಿತ್ಯದಿಂದ ಎಲ್ಲರೂ ಕೂಡ ಪ್ರಜ್ಞಾವಂತರಾಗುವಂತ ಸಂದರ್ಭ, ಆ ಕಾರಣಕ್ಕೆ ಮಡಿವಾಳ ಮಹಾಚಿದೇವರನ್ನ ಪ್ರತಿಯೊಬ್ಬರು ಕೂಡ ನೆನೆಸಬೇಕು. ಕೇವಲ ಮಡಿವಾಳರಿಗೆ ಅಷ್ಟೇ ಸೀಮಿತ ಅಲ್ಲ, ಮಡಿವಾಳ ಮಹಾಚಿದೇವರು ಕೇವಲ ಮಡಿವಾಳರಿಗೆ ಅಷ್ಟೇ ಸೀಮಿತ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅವರ ಆರಾಧಕರಾಗಬೇಕು. ಶಿಕ್ಷಣವನ್ನ ಪೂಜೆ ಮಾಡೋರೆಲ್ಲರೂ ಕೂಡ ಅವ್ರ ಆರಾಧಕರಾಗಬೇಕು. ಆ ಕಾರಣ ಮಡಿವಾಳ ಮಹಾಚಿದೇವರ ಶಕ್ತಿ ಅಂತಂದ್ರೆ, ಮಡಿವಾಳ ಮಹಾಚಿದೇವರ ಕಾಯಕ ಅಂತಂದ್ರೆ ಕೇವಲ ಬಟ್ಟೆ ತೊಳೆಯೋದು ಮಾತ್ರ ಅಲ್ಲ, ಮನಸ್ಸುಗಳನ್ನ ಶುದ್ಧಗೊಳಿಸುವಂತ ಕೆಲಸ. ಮನಸ್ಸುಗಳನ್ನ ಶುದ್ಧಗೊಳಿಸುವಂತದ್ದು ಹೆಂಗೆ ಅಂತಂದ್ರೆ, ಬಟ್ಟೆ ನಾವು ತೊಳೆದು ಬಿಡ್ತೀವಿ ಡಿಟರ್ಜೆಂಟ್ಗಳಿಂದ, ಸಾಬೂನುಗಳಿಂದ ತೊಳೆದು ಬಿಡ್ತೀವಿ. ಸೋಪಿನ ಪುಡಿ ಮತ್ತೊಂದು ಯಾವ್ದಾದ್ರು ಡಿಟರ್ಜೆಂಟ್ ಇತ್ತು ತೊಳೆದು ಬಿಡ್ತೀವಿ ಬಟ್ಟೆನ. ಬಟ್ಟೆ ತೊಳೆಯೋದು ಸಮಸ್ಯೆ ಇಲ್ಲ. ಬಟ್ಟೆ ತೊಳೆದು ಕೂಡ ಅದು ಮಡಿವಾಳರಿಗೆ ಕಲೆ ಬಂದಿರುವಂತದ್ದು. ಎಲ್ಲಿ ಕಲೆ ಇದೆ, ಎಷ್ಟು ವೇಗದಲ್ಲಿ ಬಟ್ಟೆ ತೊಳಿಬೇಕು ಅಂದ್ರೆ ಸೆಳಿಬೇಕು. ಬೇರೆ ಯಾರಾದ್ರೂ ಸೆಳೆದ್ರೆ ಹರ್ಕೊಂಡು ಹೋಗ್ಬಿಡ್ತವೆ. ಗುಂಡಿ ಎಲ್ಲೋಗಿರ್ತವೆ, ಕಾಜ ಎಲ್ಲೋಗಿರುತ್ತೆ, ತೋಳೆಲ್ಲೋಗಿರುತ್ತೆ, ಎಲ್ಲೋಗಿರುತ್ತೆ ಗೊತ್ತಿಲ್ಲ. ನಿಜವಾಗ್ಲೂ ಮಡಿವಾಳರು ಒಂದು ಕಲೆ ಭರಿತವಾಗಿರುವಂತ ಸಮುದಾಯ ಇದು. ಯಾವ ಬಟ್ಟೆಗೆ ಎಷ್ಟು ಶಕ್ತಿ ಹಾಕಬೇಕು ಅನ್ನುವಂಥದ್ದು ಮಡಿವಾಳರಿಗೆ ಬಿಟ್ರೆ ಇನ್ಯಾವ ಸಮುದಾಯಕ್ಕೂ ಗೊತ್ತಿಲ್ಲ ಅನ್ನುವಂಥದ್ದು. ಬಹುಶಃ ಇದು ಹೆಗ್ಗಳಿಕೆ, ಇದು ಹೆಮ್ಮೆ ಇದೆ ಅಲ್ವಾ. ಶರ್ಟಿಗೆ ಎಷ್ಟು ಸೆಳೆಯಬೇಕಾದ್ರೆ, ಬಟ್ಟೆ ತೊಳಿಬೇಕಾದ್ರೆ ಎಷ್ಟು ಸಾಮರ್ಥ್ಯ ಹಾಕಿದ್ರೆ ಮಾತ್ರ ಕೊಳೆ ಬಿಡುತ್ತೆ ಅಂತ. ಜೊತೆಯಲ್ಲಿ ಒಂದಿಷ್ಟು ನಾವೇನ್ ಮಾಡಬೇಕು, ಶಿಕ್ಷಣವನ್ನ ನಮ್ಮ ಸಮುದಾಯಗಳಲ್ಲಿ ಏನೋ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಸಮುದಾಯಗಳು ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ ಅಂತಕ್ಕಂಥದ್ದು. ಆ ಕಾರಣ ಇವತ್ತು ಮಡಿವಾಳ ಮಹಾಚಿದೇವರ ಜಯಂತಿ ಅಂತಂದ್ರೆ, ಮಡಿವಾಳ ಮಹಾಚಿದೇವರು ನೀವೆಲ್ಲ ಮೆರವಣಿಗೆ ಮಾಡ್ಕೊಂಡ್ ಬಂದಿದ್ರ ಸಂಕೇತ ಏನು ಅಂತಂದ್ರೆ ಇದು ಜಾಗೃತಿ ಅಂತ. ಮಡಿವಾಳ ಮಹಾಚಿದೇವರ ಜಯಂತಿಯ ನಿಮಿತ್ತ ಏನು ಅಂತಂದ್ರೆ ನಾವು ಜಾಗೃತರಾಗೋದೇ. ಇದರ ಉದ್ದೇಶ ಏನು ಅಂತಂದ್ರೆ ಜಾಗೃತರಾಗಬೇಕು. ಮಡಿವಾಳ ಮಹಾಚಿದೇವರು ಅಂದ್ರೆ ಯಾರು, ಅವ್ರು ಏನ್ ಮಾಡಿದ್ರು, ಮಡಿವಾಳ ಮಹಾಚಪ್ಪ ನಮ್ಗೇನ್ ಕೊಡುಗೆ ಕೊಟ್ರು, ಅವರ ಜೀವನ ಹೇಗೆ ಸಾರ್ಥಕತೆ ಆಯ್ತು, ನಾವೇನ್ ಮಾಡ್ಕೋಬೇಕು ಅನ್ನುವಂಥದ್ದ ಸಾರವನ್ನೇ ಹೇಳುವಂಥದ್ದೇ ಜಯಂತಿಯ ಉದ್ದೇಶ ಅನ್ನುವಂಥದ್ದು. ಆ ಕಾರಣ ಬಹುಶಃ ಇವತ್ತು ಬಂದೂರಿನವರು ಇಡೀ ನಗರದವರೆಲ್ಲ ಸೇರ್ಕೊಂಡು ಅತ್ಯಂತ ವಿಜೃಂಭಣೆಯಿಂದ ಗುರುಗಳ ಭಾವಚಿತ್ರವನ್ನ ಇಟ್ಕೊಂಡು ಮೆರವಣಿಗೆಯನ್ನ ಮಾಡಿ ಬೆಳ್ಳಿ ರಥವನ್ನ ಕುಂಭಕಳಸದ ಮೂಲಕವಾಗಿ ಒಂದು ಜಾಗೃತಿ ಸಂಕೇತ ಅಲ್ವಾ ಇದು. ಸುಮ್ನೆ ಬರ್ರಿ ಅಂದ್ರೆ ಬರ್ತಿದ್ರ ಬರೋದಿಲ್ಲ. ಇಲ್ಲಪ್ಪ MLA ಬರ್ತಿದಾರೆ, ಮಿನಿಸ್ಟರ್ ಬರ್ತಿದ್ರು, ಬರ್ರಿ ಅಂದ್ರೆ ಬರ್ತಿರೇನು? ಇಲ್ಲ. ಆತ MLA. ಇಲ್ಲಿ ಯಾಕೆ ಬಂದಿದೀವಿ? ಇಲ್ಲಿ ಯಾರು MLA ಬಂದಿಲ್ಲ, ಯಾರು ಸಂಸದರು ಬಂದಿಲ್ಲ, MP ಗಳು ಯಾರು ಬಂದಿಲ್ಲ. ಆದ್ರೆ ಯಾಕೆ ನಾವು ಸೇರ್ಕೊಂಡಿದೀವಿ ಅಂತಂದ್ರೆ ಇದು ಜಾಗೃತಿಯ ಸಂಕೇತ. ನಮ್ಮ ಗುರುಗಳ ಜಯಂತಿಯನ್ನು ಮಾಡ್ಬೇಕು. ಯಾರು ಬರ್ಲಿ ಬಿಡ್ಲಿ, ನಾನ್ ಸಮುದಾಯದಲ್ಲಿ ಹುಟ್ಟಿದಿನಿಲ್ವಾ, ನಾನು ಸಮುದಾಯದಲ್ಲಿ ಬೆಳೆದಿದ್ದೀನಿಲ್ವಾ, ಸಮುದಾಯದ ಬಳಕೆ ಮಾಡ್ಕೊಂಡಿನಿಲ್ವಾ, ನನ್ನ ಗುರುಗಳ ಸೇವೆಯನ್ನ ಮಾಡಬೇಕು. ನನ್ನ ಗುರುಗಳ ಭಾವಚಿತ್ರವನ್ನು ಹೊತ್ಕೊಂಡು ಮೆರೆಬೇಕು. ನನ್ನ ಗುರುಗಳ ಭಾವಚಿತ್ರಕ್ಕೆ ಒಂದಿಷ್ಟು ಪುಷ್ಪಾರ್ಪಣೆಯನ್ನ ಮಾಡಬೇಕು, ಒಂದಿಷ್ಟು ಗಂಧದ ಕಡ್ಡಿಯನ್ನ ಹಚ್ಚಬೇಕು, ಆರತಿಯನ್ನ ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡಿರುವಂತದ್ದು. ಯಾರು ಒತ್ತಾಯದ ಮೇಲೆ